everyone, this is Anusha and welcome to my channel. Welcome to a new vlog, new video, and I'm super duper glam up and ready. ಈಗ just fresh ಆಗಿಬಿಟ್ಟು ರೆಡಿ ಆಗಿದ್ದೀನಿ. ಎಲ್ಲಿಗೆ ಅಂದರೆ ಪ್ರೀತಮ್ ಯಾವುದೋ ಮೇಡಮ್ ಚಾಕ್ಲೇಟ್ ಮೇಡಮ್ ಚಾಕ್ಲೇಟ್ ಅಂತ ಯಾವುದೋ ಒಂದು ಪೇಜ್ ಎಲ್ಲ ತೋರಿಸ್ತಾ ನನಗೂ ತುಂಬ ಟೆಂಪ್ಟಿಂಗ್ ಆಗಿಬಿಡ್ತು. ಲೈಕ್ ದಟ್ ಕುನಾಫಾ ಅಂದರೆ ದುಬೈ ಚಾಕ್ಲೇಟ್ ಕುನಾಫಾ ಆಗಿರ್ಬೋದು, ಎಷ್ಟೊಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಡೆಸರ್ಟ್. ಸೊ ಅದು ನೋಡಿ ತುಂಬ ಟೆಂಪ್ಟ್ ಆಯಿತು. ಓಕೆ, ಅಲ್ಲಿಗೆ ಹೋಗೋಣ ಅಂದ್ಕೊಂಡ್ವಿ. ಅಲ್ಲಿಗೆ ಹೋಗಿಲ್ಲ ಅಂದ್ರೂ ವಿ ಹ್ಯಾಡ್ ಅ ಪ್ಲ್ಯಾನ್ ಟು ಗೋ ಔಟ್ ಬಿಕಾಸ್ ಇನ್ 2 days ಐ ವಿಲ್ ಬಿ ಬ್ಯಾಕ್ ಟು ಮಂಡ್ಯ. ಸೊ ಬಂದಾಗಿಂದ ನಾನು ಪ್ರೀತಮ್ ಎಲ್ಲೂ ಹೋಗಿಲ್ಲ. ಸೊ ಹಾಗಾಗಿ ಓಕೆ, ಇವತ್ತೆಲ್ಲರೂ ಒಂದು ಸ್ವಲ್ಪ ಚಿಲ್ಪಿಲ್ಲಾಗಿ 1-2 ರೌಂಡ್ ಆಚೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡ್ವಿ. ಮಾರ್ನಿಂಗ್ ಅಂದ್ಕೊಂಡಿದ್ದು 10:30ಗೆ. ಸೊ ನಾವು ಇವಾಗ ಮನೆ ಬಿಡ್ತಾ ಇರೋದು 12:30ಗೆ. ಸೀಸಸ್ ಅಂದರೆ ಹೋಗೋದ ಬೇಡವಾ ಆ ಥರ ಎಕ್ಸೆಟ್ರಾ ಕನ್ಫ್ಯೂಷನ್ ಅಲ್ಲಿ. ಜೊತೆಗೆ ನಾನೆಲ್ಲ ಮಾಡಬೇಕಲ್ಲ. ಸೊ ಬ್ರೇಕ್ಫಾಸ್ಟ್ ಮಾಡಿ ಸಾಂಬಾರೆಲ್ಲ ಮಾಡಿ ಇವಾಗ ಫ್ರೆಶನ್ ಅಪ್ ಆಗಿ ರೆಡಿ ಆಗೋಷ್ಟರಲ್ಲಿ 12:30 ಆಯಿತು. ಆ್ಯಂಡ್ ದಿಸ್ ಈಸ್ ಹೌ ಐ ಆಮ್ ರೆಡಿ. ದಿಸ್ ಇಸ್ ದಿ ಡ್ರೆಸ್ ಐ ಆಮ್ ವೇರಿಂಗ್. ಸಕ್ಕತ್ತಾಗಿ ಅನಿಸ್ತಿದೆ ಫೀಲಿಂಗು. ಏನಂದರೆ ನಾನು ಗೆಟ್ ರೆಡಿ ವಿತ್ ಮೀ ಫಿಲ್ಮ್ ಮಾಡಲಿಲ್ಲ, ಯಾಕೋ ಒಂಥರ ಮೂಡೇ ಇರಲಿಲ್ಲ. ಬಟ್ ಈಗ ಅನಿಸ್ತಿದೆ ಒನ್ಸ್ ಐ ಆಮ್ ರೆಡಿ, ಒನ್ಸ್ ಐ ಆಮ್ ವೈಬಿಂಗ್ ವಿತ್ ಇಟ್, ಗೆಟ್ ರೆಡಿ ವಿತ್ ಮೀ ಫಿಲ್ಮ್ ಮಾಡಬೇಕಂತ. ನೆಕ್ಸ್ಟ್ ಟೈಮ್ ವೆನ್ ಐ ವೇರ್ ದಿಸ್ ಡ್ರೆಸ್ ಡೆಫಿನೆಟ್ಲಿ ಐ ಫಿಲ್ಮ್ ಅ ಗೆಟ್ ರೆಡಿ ವಿತ್. ನನಗೆ ಈಗ ನಡುವೆ ಅದು ಮಂಡ್ಯಾಗೆಲ್ಲ ಹೋದ್ಮೇಲೆ ಕ್ರಾಸ್ ಬಾಡಿ ಬ್ಯಾಗ್ ಸ್ವಲ್ಪ ಕಂಫಿ ಆಗಿಬಿಟ್ಟಿದೆ. ವೈಟ್ ಒನ್ನು ಮಂಡ್ಯದಲ್ಲಿ ಬಿಟ್ಬಿಟ್ಟು ಬಂದಿದ್ದೀನಿ. ಸೊ ನಾವು ಐ ಶುಡ್ ಕ್ಯಾರಿ ದಿಸ್ ಬ್ಯಾಗ್ ಓನ್ಲಿ. ಏನೂ ಮಾಡೋಕ್ಕಾಗಲ್ಲ. ಬಟ್ ದಿಸ್ ವಿಲ್ ಗೋ ವಿತ್ ದ ಡ್ರೆಸ್ ಅನಿಸ್ತಿದೆ. ಸಿ ಆರ್ ಇಟ್ ವಿಲ್ಲ, ಐ ಆಮ್ ನಾಟ್ ಶ್ಯೂರ್. 2-wheeler ಹೋಗ್ತಿರೋದು. ಎನಿಹೌ ಮಳೆ ಬಂದೇ ಬರುತ್ತೆ. ಬಟ್ ಇವತ್ತು ಬಿಸಿಲಿದೆ ಬ್ಯಾಂಗ್ಳೂರಲ್ಲಿ. ಅದು ಒಂದು ತುಂಬ ಖುಷಿ ಆಯ್ತು ನನಗೆ. ಎನಿಹೌ ಸೇವಿಯರ್ಗೆ ಜಾಕೆಟ್ ಹಾಕೋತೀನಿ. ಐ ಆಮ್ ರೆಡಿ, ಫೀಲಿಂಗ್ ಸೋ ಗುಡ್ ಆಫ್ಟರ್ ಸೋ ಮೆನಿ ಡೇಸ್. ನಾನು ಪ್ರೀತಮ್ ಹತ್ರ ಹೋಗ್ತಾ ಇರೋದು, ಫೀಲಿಂಗ್ ಸೋ ಮಚ್ ಹ್ಯಾಪಿ. ಅದು ಫುಲ್ ಗ್ಲಾಮ್ ಅಪ್ ಆಗಿ ರೆಡಿಯಾಗಿ ಹೋಗ್ತಾ ಇರೋದು. ಆ್ಯಂಡ್ ಎಟ್ ದ ಸೇಮ್ ಟೈಮ್ ನಾನು ಮರ್ತೇ ಬಿಟ್ಟಿದ್ದೆ ದಟ್ ಐ ಗಾಟ್ ಅ ಸಾರಿ. ಲಾಸ್ಟ್ ವ್ಲಾಗ್ ನೋಡಿದರೆ ಗೊತ್ತಿರುತ್ತೆ. ನಿನ್ನೆ ನೈಟ್ ನಾನು ಸಾರಿ ತೊಗೊಂಡೆ ನಮ್ಮಮ್ಮಗೆ. ನನಗೆ ಅದನ್ನ ಇವಾಗ ಸಮತ್ವಾಗಿ ಹೆಂಗಾರು ತಲುಪಿಸ್ಬಿಡ್ಬೇಕು ಬಿಕಾಸ್ ನಮ್ಮಮ್ಮಗೆ ಸರ್ಪ್ರೈಸ್ ಆಗಿ ಕೊಡಬೇಕಂತ. ಸೊ ಇನ್ ಕೇಸ್ ನೀವು ಆ ವ್ಲಾಗ್ ನೋಡಿಲ್ಲ ಅಂದರೆ ಸಾರಿ ಲುಕ್ಸ್ ಲೈಕ್ ದಿಸ್. ಇಟ್ಸ್ ಅ ಕಾಟನ್ ಸಾರಿ. ನಮ್ಮಮ್ಮ ಯಾವಾಗಲೂ ಕೇಳ್ತಾಯಿದ್ರು ನಾನು ಕಾಟನ್ ತೊಗೋಬೇಕಾದ್ರೆ, ನಾನು ತೊಗೊಂಡ್ರೆ ಚೆನ್ನಾಗಿರುತ್ತಲ್ವ ಅಂತ. ಸೊ ಅವ್ರು ಉಟ್ಕೊಳ್ಳಲ್ಲ, ಯೂಶ್ವಲಿ ಕಾಟನ್ ಡ್ರೇಪ್ ಮಾಡೋಲ್ಲ ಅವರು. ಬಟ್ ತೊಗೊಂಡಿದ್ದೀನಿ ಸ್ಮೂತಾಗಿ. ಇದು ಅವ್ರಿಗೆ ತೊಗೊಂಡಿರೋದು. ಸೊ ದಿಸ್ ಇಸ್ ದ ಬ್ಲೌಸ್. ಅದು ಅವ್ರಿಗೆ ಕೊಟ್ಬಿಟ್ರೆ ನಾಳೆ ಅಷ್ಟರಲ್ಲಿ ಕೊಟ್ಟರೆ ನಾವು ನಾಡಿದ್ದು ಹೊಡೋದಕ್ಕಂದರೆ ಮಿಕ್ಕಿದ ಬ್ಲೌಸಸ್ ಎಲ್ಲ ಆಲ್ರೆಡಿ ಕೊಡ್ತೀನಿ ನಾಳೆ ಅಂದಿದ್ದಾರೆ. ಸೊ ಇದು ಒಂದನ್ನು ರಿಕ್ವೆಸ್ಟ್ ಮಾಡ್ಬೇಕು ನಾನು ಇವಾಗ, ನಾಳೆ ಕೊಡಿ ಅಂತ. ಆ್ಯಂಡ್ ದಿಸ್ ಇಸ್ ಮೈ ಸಾರಿ. ಇದಕ್ಕೆ ನಾನೇನು ಬ್ಲೌಸ್ ಸ್ಟಿಚ್ ಮಾಡಿಸಲ್ಲ ಬಿಕಾಸ್ ಐ ಹ್ಯಾವ್ ಅ ವೈಟ್ ಬ್ಲೌಸ್ ಫಾರ್ ದಿಸ್ ವಿಚ್ ಗೋಸ್ ವೆಲ್ ವಿತ್ ದಿಸ್ ಸಾರಿ. ಇದು ನನಗೆ ಬಟ್ ಜಸ್ಟ್ ಒಂದು ಫಾಲ್ ಸಿಗ್ಸಾಗ್ ಹಾಕೋಕ್ಕೆ ಇದೆರಡೂ ಇವಾಗ ತಲುಪಿಸ್ಬಿಡ್ಬೇಕು ನಾನು. ನಮ್ಮಮ್ಮದು ಬ್ಲೌಸ್ನ ಎತ್ತಿಟ್ಕೊಂಡಿದ್ದೀನಿ, ಅಂದರೆ ಅವ್ರಿಗೆ ಗೊತ್ತಾಗದೇ ಇದ್ದಂಗೆ, ಬಿಕಾಸ್ ಅಳತೆ ಕೊಡಬೇಕಲ್ಲ. ಅದಕ್ಕೆ ಫಸ್ಟು ಸಮತ್ವಾಗಿ ಹೋಗಿ ಕೆಲಸ ಮುಗಿಸಿ ದೆನ್ ವಿಲ್ ಗೋ ಔಟ್. ಟು JP ನಗರದಲ್ಲಿರೋ ಜಯನಗರ ದೊನ್ನೆ ಬಿರಿಯಾನಿಗೆ, ರಾಮೇಶ್ವರಂ ಪಕ್ಕನೇ ಇದೆಯಲ್ಲ. ಸೊ ಇಲ್ಲಿ ಬಂದ್ವಿ ಫಸ್ಟ್ ಊಟ ಮಾಡ್ಕೊಳ್ಳೋಣ ಅಂತ ಬಿಕಾಸ್ ಇಟ್ಸ್ ಟೈಮ್ 1:30 ಆಗಿದೆ. ಅದಕ್ಕೆ ವಾಟ್ ಐ ಸೆಡ್, ಮೇಡಮ್ ಚಾಕ್ಲೇಟ್ ಫೈನಲಿ ಬಂದಿದ್ದೀವಿ. ನಾವು HSR ಅಲ್ಲಿರೋದಕ್ಕೆ ಬಂದಿದ್ದೀವಿ. ಇನ್ನೊಂದು ಬ್ರಾಂಚ್ ಕಲ್ಯಾಣ್ ನಗರಲ್ಲಿದೆ ಆ್ಯಂಡ್ ಇಂದಿರಾನಗರಲ್ಲಿ ಓಪನ್ ಆಗ್ತಿದೆ. ಲೆಟ್ಸ್ ಗೋ. ಐ ಆಮ್ ಟು ಎಕ್ಸೈಟೆಡ್. ಆಚೆಯಿಂದ ನೋಡಿ ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ. ಕ್ಯೂಟ್ ಇದೆ ಟ್ರೈ ಮಾಡಬೇಕು. ಆಮೇಲೆ ಅದೇ ಕುನಾಫಾ ಚಾಕ್ಲೇಟ್ ಅದು ಟ್ರೈ ಮಾಡಬೇಕು. ಇದು ಟೆಡಿ ಬೇರ್ ಚಾಕ್ಲೇಟ್ ಮೂಸ್. ದಿಸ್ ಇಸ್ ವಾಟ್ ನಾನು ನೋಡಿದ್ದು, ಹೇಳೋದ್ನಲ್ಲ ಇನ್ಸ್ಟಾದಲ್ಲಿ. ಇದೆಲ್ಲ ಬ್ಯೂಟಿಫುಲ್ ಹೆಂಗಿದೆ ಎಲ್ಲ ಹುಡುಕ್ತಾ ಇದ್ದೆ ಇದು ಎಲ್ಲಿ ಅಂತ. ಇಟ್ಸ್ ಲೈಕ್ ಕ್ಯೂಟ್. ನನಗೆ ಆರ್ನ ಮತ್ತು ಶರದಿ ಇಬ್ಬರು ನೆನಪಾಗ್ತಿದ್ದಾರೆ ಇರಬೇಕಿತ್ತು. ಸಾನ್ವಿ ಶರದಿ ಎಲ್ಲ ಇಲ್ಲಿ ಹೆಂಗಿದೆ, ತಿನ್ನೋಕೆ ನಿಜ ಮನ್ಸು ಬರ್ತಿಲ್ಲ. ಬ್ಯೂಟಿಫುಲ್. ಬೇರೆದು ಅಷ್ಟೇ, ಕೇಕ್ಸು ಅದೆಲ್ಲ ತುಂಬ ಎಸ್ಥೆಟಿಕ್ ಆಗಿ ಚೆನ್ನಾಗಿ ಕಾಣಂಗೆ ಮಾಡಿದ್ದಾರೆ. ಬಟ್ ಟೇಸ್ಟ್ ಹೆಂಗಿದೆ ಗೊತ್ತಿಲ್ಲ. ಬಟ್ ಇದಂತೂ ತಿನ್ನೋಕೆ ಮನ್ಸು ಬರ್ತಾ ಇಲ್ಲ. ಮೆಲ್ಟಿಂಗ್ ಇನ್ ದ ಮೌತ್ ಆ ಥರ.
ರಿಚ್ ಚಾಕ್ಲೇಟ್ ಚೆನ್ನಾಗಿದೆ, ಮೆಲ್ಟ್ ಆಗುತ್ತೆ ಮೌತ್ ಒಳಗಡೆ. ತುಂಬ 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 ಚೆನ್ನಾಗಿದೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಚೆನ್ನಾಗಿರುತ್ತೆ ಅಂತ. ಔಟ್ಲುಕ್ ಚೆನ್ನಾಗಿದೆಯಲ್ಲ, ಟೇಸ್ಟ್ ಚೆನ್ನಾಗಿರುತ್ತೋ ಅಲ್ವೋ ಅಂದ್ಕೊಂಡಿದ್ದೆ. ಇಟ್ಸ್ ನೈಸ್. ನಾನು ಏನೇನು ಕೊಡೆ ಗೊತ್ತಾ, ಇನ್ಸ್ಟಾ ಸ್ಕ್ರೋಲ್ ಮಾಡ್ಕೊಂಡು ಬಂದಿದ್ದೀವಿ. ಲಾಸ್ಟ್ ವೀಕು ಮಂಡ್ಯದಲ್ಲಿ ತಿಂದಿದ್ದೆಲ್ಲ ಫ್ಲಾಪ್ ಆಗಿದೆ. ಸೊ ಇದು ಬರೀ ಹೈಪೇನಾ, ಚೆನ್ನಾಗಿದೆಯಾ ಇಲ್ವಾ ಅಂದ್ಕೊಂಡೆ. ದಿಸ್ ಇಸ್ ಸೋ ಟೇಸ್ಟಿ. ನಾನು ಪ್ರೀತಮ್ ಇಲ್ಲಿ ಖಾಲಿ ಮಾಡಿಬಿಟ್ಟಿದ್ದೀವಿ. ವಿ ಓನ್ಲಿ ಹ್ಯಾವ್ ಬಂಪ್ ಟು ಇಟ್. ಸೊ ಗುಡ್. ಇದು ಚಾಕ್ಲೇಟ್ ಕೇಕ್, ಚಾಕ್ಲೇಟ್ ಮೂಸೆ ಆಗಿರೋದ್ರಿಂದ ಮಿಕ್ಕಿದ್ದು 2-3 ಚಾಕ್ಲೇಟೇ ಇದೆ. ಅದು ಟ್ರೈ ಚಾಕ್ಲೇಟ್ ಎನಿಹಾವ್ ಇದೇ ಥರ ಟೇಸ್ಟ್ ಇರುತ್ತೆ. ಪಿಸ್ತಾಶಿಯೋ ಕುನಾಫಾ ಚಾಕ್ಲೇಟ್ ಅದನ್ನು ಟ್ರೈ ಮಾಡ್ತೀನಿ. ವೈ ಬಿಕಾಸ್ ಅದು ತುಂಬ ವೈರಲ್ ಅಲ್ವಾ, ದುಬೈಯಿಂದ ಎಲ್ಲ ತರಿಸಿ ತಿಂತಾಯಿದ್ರು. ಸೊ ಇದು ಪ್ರಾಮಿಸಿಂಗ್ ಆಗಿದೆ, ಟೇಸ್ಟಿಯಾಗಿರೋ ಕಾರಣ. ನೋಡೋಣ, ಇವ್ರದ್ದೇ ಓನ್ ಮಾಡಿರೋದು. ಸೊ ವಾಟ್ ಈಸ್ ದಿಸ್? ಮೇಡಮ್ ಚಾಕ್ಲೇಟ್ ಅವ್ರದ್ದೇ ಕುನಾಫಾ ಇದು, ಅದಕ್ಕೆ ವಾಂಟ್ ಟು ಟ್ರೈ. ದಿಸ್ ಮೇಡ್ ಮೈ ಡೇ. ಲಿಟ್ರಲಿ ಲಾಸ್ಟ್ ಬೈಟು. ಇದು 1 ಲೆಗ್ ಪ್ರೀತಮ್ಗೆ, ಇದು ನನಗೆ. ವಿತಿನ್ ಎಷ್ಟು 2 ಮಿನಿಟ್ಸ್ ಒಳಗಡೆ ತಿಂದು ಮುಗಿಸ್ಬಿಟ್ಟಿದ್ದೀವಿ. ಪ್ರೀತಮ್ ವೈರಲ್ ಆಗಿದೆ, ಡಿಮ್ಯಾಂಡ್ ಇದೆ ಅಲ್ಲ. ಸೊ ಇದು ಆ್ಯಕ್ಚುಲಿ 1-2 ಇದ್ದಿದ್ದು. ಇವು ಆಲ್ರೆಡಿ ನಾವು ಇನ್ನೊಂದು 5 ಮಿನಿಟ್ಸ್ ಲೇಟ್ ಆಗಿದ್ರೆ ಇರ್ತಾ ಇರಲಿಲ್ಲ. ಆ್ಯಂಡ್ ಈಗ ಲೆಟ್ ಮಿ ಟ್ರೈ ದ ಚಾಕ್ಲೇಟ್. कुनाफा पिस्ताशियो चॉकलेट, वो बड़ा वाला और छोटा वाला है? ये 100 ग्राम है ना, ये आपका 35 ग्राम है। छोटा वाला दे दो एक। छोटा वाला, हाँ ನಾನು ಹೇಳಿದ್ನಲ್ಲ, ಇದು ಅವ್ರದ್ದು ಓನ್ ಮೇಡಮ್ ಚಾಕ್ಲೇಟ್ ಅವ್ರದ್ದೇ, ಬೆಲ್ಜಿಯಂ ಚಾಕ್ಲೇಟ್ಸ್ ವಿತ್ ಪಿಸ್ತಾಶಿಯೋ. ಸೊ ನಾನು ಆ್ಯಕ್ಚುಲಿ ದುಬೈ ಚಾಕ್ಲೇಟ್ ಅದು ಟ್ರೈ ಮಾಡಬೇಕಂತ ತುಂಬ ಇತ್ತು. ದುಬೈಯಿಂದ ತರಿಸಿ ಎಲ್ಲ ಟ್ರೈ ಮಾಡೋಣ ಅಂದ್ಕೊಂಡೆ. ಕೊನೆಗೆ ಇಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ ಅಂತ ಎಲ್ಲ ಅಂದರೆ ನಾನು ನೋಡಿರೋ ವಿಡಿಯೋಸ್ ಎಲ್ಲ ಅದು ಹೆಂಗೆ ಚೆನ್ನಾಗಿತ್ತು, ಇದು ಅದೇ ಥರ ಚೆನ್ನಾಗಿದೆ ಅಂದಿದ್ದಾರೆ. ಸೊ ಲೆಟ್ಸ್ ಟ್ರೈ. ಓಕೆ, ದಿಸ್ ಇಸ್ ಐ ಆಮ್ ಫೀಲಿಂಗ್ ಬ್ಯಾಡ್. 150 ರೂಪೀಸ್ಗೆ ಜಸ್ಟ್ 1 ಬಾರು ಟ್ರೈ ಮಾಡೋದಕ್ಕೆ. ಆ್ಯಕ್ಚುಲಿ ದೊಡ್ಡದು ಇತ್ತು, ದಿಸ್ ಒನ್ ಬೇಜಾರಾಗ್ತಿದೆ. ಇನ್ನೊಂದು ಸ್ವಲ್ಪ ದೊಡ್ಡದಿರಬೇಕಿತ್ತು ಅಷ್ಟೇ. ಅಂದರೆ ಇನ್ನೊಂದು ದೊಡ್ಡದಿದೆ, ಅದು ಲೈಕ್ ಇದು 150 ಗ್ರಾಮ್, ಅದು ಜಾಸ್ತಿ. ಓಕೆ, ದ ಮೂಮೆಂಟ್ ಆಫ್ ಟ್ರೂತ್ ಈಸ್ ಹಿಯರ್. Can you guys hear this sound? Nice. ಅಂದರೆ ಆ ಪಿಸ್ತಾಶಿಯೋ ಫ್ಲೇವರ್ ಏನಿದೆ, ಇಟ್ಸ್ ನಾಟ್ ಲೈಕ್ ತುಂಬ ಅನಿಸ್ತಾ ಇಲ್ಲ. ಕ್ರಿಸ್ಪಿಯಾಗಿ ಒಂಥರ ಒಳಗಡೆ ಚೆನ್ನಾಗಿ ಅನಿಸುತ್ತಲ್ಲ, ಕುನಾಫಾ ಸಿಗುತ್ತಲ್ಲ, ಅದು ನಮಗೆ ಚೆನ್ನಾಗಿ ಅನಿಸುತ್ತೆ. ಅಂದರೆ ಕ್ರಿಸ್ಪಿನೆಸ್ಸು ಅದು ಬಿಟ್ಟರೆ ಚಾಕ್ಲೇಟ್, ನಾರ್ಮಲ್ ಚಾಕ್ಲೇಟ್ ಟೇಸ್ಟ್ ಇದೆ. ನೈಸ್. ತಗೋ ಟೇಸ್ಟ್ ಮಾಡು, ಚೆನ್ನಾಗಿದೆ. 1 ಬೈಟ್ ತಗೋ. ಇಷ್ಟೆಷ್ಟು ಮಿಕ್ಕಿರೋದಾಯ್ತಾ, ಸುಮ್ಮನೆ ಯಾಕಿಡೋದು, ತಿನ್ಬಿಡೋಣ. ನೈಸ್. ಇದು ಬಂದಿರೋದು ನನಗೆಲ್ಲ ಇಷ್ಟ ಆಯಿತು. ಸೊ ಎಲ್ಲ ಚೆನ್ನಾಗಿರುತ್ತೆ ಹಂಗಾದ್ರೆ. ವಾಟ್ ಈಸ್ ದಿಸ್? ಮೇಡಮ್ ಚಾಕ್ಲೇಟ್. ಇದೆರಡು ಚೆನ್ನಾಗಿರೋದ್ರಿಂದ ಬೇರೆದು ಚೆನ್ನಾಗಿರುತ್ತೆ. ಐ ಲೈಕ್ ಇಟ್. ಆತ್ಮಕ್ಕೆ ಈಗ ತೃಪ್ತಿ ಆಯಿತು. ಐ ಲವ್ ಇಟ್. ಐ ಆಮ್ ಹ್ಯಾಪಿ. ಆ್ಯಂಡ್ ಈಗ ನಾವು ಇಂಪಲ್ಸ್ ಡಿಸಿಷನ್ ಥರ, ಸೊ ಈಗ ಜಸ್ಟ್ ಡಿಸ್ಕಸ್ ಮಾಡಿದ್ವಿ ನಾನು ಪ್ರೀತಮ್. ನಾನು ಹೇಳ್ತಾ ಇದ್ದೆ ಅವ್ನಿಗೆ, ಕೂಲಿ ಮೂವಿಗೆ ನೀನು ಕರ್ಕೊಂಡು ಹೋಗಲೇ ಇಲ್ಲ, ನಾವು ಹೋಗಲೇ ಇಲ್ಲ ಅಂತ. ಸೊ ವಿ ಆರ್ ಗೋಯಿಂಗ್ ಫಾರ್ ಕೂಲಿ ಮೂವಿ ಇವಾಗ. ಐ ಥಿಂಕ್ ಸೊ ವೇಗಾ ಸಿಟಿ ಮಾಲಲ್ಲಿ ಹೋಗೋಣ ಅಂತ ಇದ್ದ. ಮೇ ಬಿ ವಿಲ್ ಗೋ ನವ್. ಆ್ಯಂಡ್ ಇನ್ನೊಂದು ನಾನು ಹೇಳಿಲ್ಲ, ಇದು 2 ಐಟಮಿಂದ ವಿ ಪೇಯ್ಡ್ 490 ರೂಪೀಸ್. ಒನ್ ಈಸ್ ಟೆಡಿ ಬೇರ್ ಚಾಕ್ಲೇಟ್ ಮೂಸ್ ತಿನ್ವಲ್ಲ, ಅದು 288 ಐ ಥಿಂಕ್. ಓಕೆ, ದಿಸ್ ಒನ್ ಕುನಾಫಾ ಒಂದು 127. ಅದು ಒಂದು ಬಾರ್ಗೆ 127 ಇಸ್ ಬಿಟ್ ಮೋರ್ ಅನಿಸ್ತು ನನಗೆ. ಯಾ, ಬಟ್ ದ ಟೇಸ್ಟ್ ವಾಸ್ ಗುಡ್. ಐ ಆಮ್ ಹ್ಯಾಪಿ. ಈಗೇನು ಮೂವಿಗೆ ಹೋಗ್ತಿದ್ದೀವ ಮೂವಿಗೆ? ಯಾರು ಲಿಟ್ರಲಿ ಪ್ರೀತಮ್ ವಿಡಿಯೋದಲ್ಲಿ ಹೇಳಿದ್ದೆ ದಟ್ ಇವತ್ತು ಮಳೆ ಇಲ್ಲ, ಬಿಸಿಲಿದೆ ನಮ್ಮ ಬೆಂಗಳೂರು ಅಂತ. ಓ ಇದೇನು, ನಾವು ಆಚೆ ಬಂದ್ವಿ, ಮಳೆ ಜೋರಾಗೆ ಸ್ಟಾರ್ಟ್ ಆಗಿಬಿಡ್ತು. ಐ ಥಿಂಕ್ ನಮ್ಮ ಮೂವಿ ಪ್ಲ್ಯಾನ್ ಫ್ಲಾಪ್ ಆಗ್ಬೋದೇನೋ, ನಾಟ್ ಶೋರ್. ಬಾ ಪ್ರೀತಮ್, ಜೋರಾಗೆ ಮಳೆ ಸ್ಟಾರ್ಟ್ ಆಯಿತು. ಇಲ್ಲ, ಬರ್ತಿದೆ ಜೋರಾಗಿ. ಆ್ಯಸ್ ವಿ ಡಿಸೈಡೆಡ್, ವಿ ಕೇಮ್ ಟು ಮೂವಿ, ಕೂಲಿ ಮೂವಿ. ಅಂದರೆ ಕೂಲಿ ರಿಲೀಸ್ ಆಗಿ ಎಷ್ಟು 1 ವೀಕ್ ಅನಿಸುತ್ತೆ, 1 ವೀಕು ಆಗಿಲ್ಲ.
ನಾನು ಹೋಗ್ಬೇಕಂತಲೇ ಇದ್ದೆ. ಸೊ ಫೈನಲಿ ವಿ ಕೇಮ್ ಟು ವೇಗಾ ಸಿಟಿ ಮಾಲ್. ಈಗ ಅದು ನೆಕ್ಸಸ್ ವೇಗಾ ಸಿಟಿ ಆಗಿದೆ. ವಿ ಕೇಮ್ ಟು ಗೋಲ್ಡ್. ಇದೇನೋ ಗೋಲ್ಡ್ ಇದೆ ಅಂತೆ. ನಾನು ಫಸ್ಟ್ ಟೈಮ್ ನಾನು ವೇಗಾ ಸಿಟಿ ಮಾಲಲ್ಲಿ ಗೋಲ್ಡ್ ಕ್ಲಾಸಲ್ಲಿ PVR ಬಂದಿರೋದು. ಆ್ಯಕ್ಚುಲಿ ನಾನು ಯಾವುದೋ ಒಂದು ಶಾಪಿಂಗ್ ಸ್ಟೋರ್ ಕ್ಲಾತಿಂಗ್ದೇನೋ ಹುಡುಕ್ತಾ ಇದ್ದೆ, ಅದಿಲ್ಲಿದೆ. ನೋಡೋಕ್ಕೆ ಹೋಗ್ತಿದ್ದೆ, ಅಷ್ಟೊತ್ತಲ್ಲಿ ಪ್ರೀತಮ್ ಬಾ ಟೈಮ್ ಆಯ್ತು ಅಂತ ಕರ್ಕೊಂಬಂದ್ಬಿಟ್ಟ. ನೋಡೋಣ ಮೂವಿ ಆದಮೇಲೆ ಟೈಮ್ ಇದ್ದರೆ ಐ ವಾಂಟ್ ಟು ಗೋ ಫಾರ್ ಹೋಮ್. ನಾಳೆ ಆರ್ಡರ್ ಇದೆ ನನಗೆ, ಮೇಕಪ್ ಆರ್ಡರ್, ಅದೆಲ್ಲ ಸ್ವಲ್ಪ ರೆಡಿ ಮಾಡ್ಕೋಬೇಕು. ಟೈಮ್ ಇದ್ದರೆ ಹೋಗಿ ನೋಡ್ತೀನಿ, ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತೀನಿ ಮಾಲ್ನ. ಇಲ್ಲ ಅಂದರೆ ಇಲ್ಲಿ ಗೋ ಟು ಹೋಮ್. ಓಕೆ, ದಿಸ್ ಇಸ್ ಕಾಲ್ಡ್ ಆಸ್ ಗೋಲ್ಡ್ ಸ್ಕ್ರೀನ್ ಅಂತ. ನಾನು ಮೊದಲೇನೋ ಗೋಲ್ಡ್ ಕೇಸ ಏನೋ ಹೇಳ್ದೇನು, ಗೋಲ್ಡ್ ಸ್ಕ್ರೀನ್. ಮೇ ಬಿ ಲಿಮಿಟೆಡ್ ಸೀಟ್ಸ್ ಥರ ಇರುತ್ತೆ. ನೈಸ್. ನಾನು ಫಸ್ಟ್ ಟೈಮ್ ಬಂದು ಎಕ್ಸ್ಪೀರಿಯನ್ಸ್ ಮಾಡ್ತಿರೋದು. ಫೀಲ್ಸ್ ಲಕ್ಸುರಿ. ಯಾವುದೋ ಫೋರಮ್ ಮಾಲಲ್ಲಿ ಇದೆಯಲ್ಲ, ಅದೇ ಫುಲ್ ಮಲ್ಕೊಂಡು ನೋಡೋ ಥರ ಅದು ಗೋಲ್ಡನಾ? ಇದೇ ಥರನಾ? ನನಗೆ ಗೊತ್ತಾಯ್ತು ನನಗೆ. ಬಟ್ ಅದು ನನಗೆ ಈ ಥರ ಒಂದಿದೆ ಅಂತ ಗೊತ್ತಿಲ್ಲ ನನಗೆ. ಬಟ್ ಅದು ನಾನೆಲ್ಲೋ ಯಾವುದೋ ಲಕ್ಸುರಿ ಯಾವುದೋ ಬೇರೆ ಥರ ಅಂತ ಅಂದ್ಕೊಂಡಿದ್ದೆ. ಈ ಥರ PVRಲ್ಲೂ ಅದ್ರ ಮೇಲೆ ಒಂದು ಫ್ಲೋರು ಅದು ಗೋಲ್ಡ್ ಅಂತ, ಜಸ್ಟ್ ಟು ಫೀಲ್ ಲಕ್ಸುರಿ. ಗೊತ್ತಿರಲಿಲ್ಲ ನನಗೆ. ಸರ್ವಿಸು ಇರುತ್ತಾ? ಓಕೆ ಓಕೆ ಓಕೆ. ಸಿ ಮಾಸ್ಟರ್ ಶೆಫಲ್ಲಿ ವಾವ್. ಓಕೆ, ವಿ ಕ್ಯಾನ್ ಆರ್ಡರ್ ಫುಡ್ ಆ್ಯಂಡ್ ಆಲ್. ನೈಸ್. ಫ್ರೈಸ್. ಇಟ್ಸ್ ನೈಸ್. ನಾನು ಫಸ್ಟ್ ಎಕ್ಸ್ಪೀರಿಯನ್ಸ್ ಮಾಡ್ತಿರೋದು ಇದು ಗೋಲ್ಡ್ ಎಕ್ಸ್ಪೀರಿಯನ್ಸು. ಆ ಫೀಲಿಂಗ್ ಲಕ್ಸುರಿ. ನೈಸ್. ಇದು ಫಸ್ಟ್ PVR ಗೋಲ್ಡಲ್ಲಿ ಐ ಆಮ್ ವಾಚಿಂಗ್ ಕೂಲಿ ಮೂವಿ. ಅದು ಖುಷಿ ಆಗ್ತಿದೆ ನನಗೆ. ರಜನಿ ಸರ್ದು, ಐ ಥಿಂಕ್ ನಾನು ರಜನಿ ಸರ್ದು ಥಿಯೇಟರಲ್ಲಿ ಅಂದರೆ ಈ ಥರ PVR ಆಗಿರ್ಬೇಕು ಬಿಗ್ ಸ್ಕ್ರೀನಲ್ಲಿ ನೋಡ್ತಿದ್ದೆ. ಸೆಕೆಂಡ್ ಮೂವಿ ಇದು. ಲಾಸ್ಟ್ ಟೈಮ್ ಜೈಲರ್ ನೋಡಿದ್ದೆ. ಐ ವಾಸ್ ಲೈಕ್ ಮೆಸ್ಮರೈಸ್ಡ್. ಆ್ಯಂಡ್ ನನ್ನ ಹತ್ರ ಒಂದು ಗ್ಯಾಂಗ್ಸ್ಟರ್ ಮೂವಿನೇ ನೋಡಿಲ್ಲ. ಪ್ರೀತಮ್ ಆಲ್ಸೋ ವಾಸ್ ಆಸ್ಕಿಂಗ್ ಜೈಲರ್ ನೋಡ್ಬೇಕಾದ್ರೆ ಹಿಂಗೆ ಕೂತ್ಕೊಂಡು ನೋಡ್ತಿದ್ದಲ್ಲ ಅಂತ. ಸೊ ಐ ಆಮ್ ಎಕ್ಸೈಟೆಡ್ ಟು ವಾಚ್ ದಿಸ್ ಮೂವಿ ಆಲ್ಸೋ. ನಂಗೆ ರಿಲೀಸ್ ಆದಾಗ ಫಸ್ಟ್ 2 days ತುಂಬ ಎಕ್ಸೈಟ್ಮೆಂಟ್ ಇತ್ತು. ಬಟ್ ನನಗೆ ಕಂಪನಿ ಯಾರೂ ಇರಲಿಲ್ಲ, ಸೊ ಹೋಗೋಕ್ಕಾಗಲಿಲ್ಲ. ಐ ಥಿಂಕ್ ಆಫ್ಟರ್ ಅ ವೀಕ್ ಐ ಆಮ್ ವಾಚಿಂಗ್ ಇಟ್. ಮೋನಿಕಾ ಸಾಂಗಾಗಿ ನಾನು ಎಕ್ಸೈಟ್ ಆಗಿಲ್ಲ. ಕೂಲಿ ಪವರ್ ಹೌಸೇ. ನನಗಂತೂ ಅನಿರುದ್ಧ್ ಸಾಂಗ್ಸ್ ಅಪ್ಪ ಹೆಂಗಿದೆ, ಬೀಡ್ಸು ಸಾಂಗ್ಸು. ಆಮೇಲೆ ಅವ್ರದ್ದು ಸ್ಟೇಜ್ ಪರ್ಫಾರ್ಮೆನ್ಸ್. ನಾನು ಆಡಿಯೋ ಲಾಂಚು ಲಾಸ್ಟ್ ಟೈಮ್ ಅಷ್ಟೇ ಜೈಲರ್ ಆಡಿಯೋ ಲಾಂಚ್ ನೋಡಿದ್ದೆ. ಈ ಸರಿನೂ ಅಷ್ಟೇ ಕೂಲಿ ಆಡಿಯೋ ಲಾಂಚ್ ಕೂತ್ಕೊಂಡು ಫುಲ್ ಎಲ್ಲ ನೋಡಿದ್ದೀನಿ. ಅಷ್ಟಿಷ್ಟ ಆಗುತ್ತೆ ನನಗೆ ಅವ್ರ ಪರ್ಫಾರ್ಮೆನ್ಸು ಅದೆಲ್ಲ. ಆ್ಯಂಡ್ ರಜನಿ ಸರ್ ನೋಡೋದು ಪ್ರತಿಯೊಂದೂ. ಒಂದಕ್ಕೇನೋ ಕೇಳೋ ಎಕ್ಸೈಟ್ ಆಗಿರೋದು ನಾನು. ಲಾಸ್ಟ್ ಟೈಮ್ ಯಾರಿದ್ರು? ಶಿವಣ್ಣ ಇದ್ರಿ, ಸರಿ ಉಪ್ಪಿ ಮತ್ತು ರಚಿತಾರಾಮ್ ಇಬ್ಬರು ಇದ್ದಾರೆ. ಆ್ಯಂಡ್ ಇಬ್ರದ್ದು ಸೀನ್ಸ್ ಇದೆಲ್ಲ ಚೆನ್ನಾಗಿದೆ ಅಂತ ಎಲ್ಲರೂ ರಿವ್ಯೂ ಚೆನ್ನಾಗಿದೆ ಅಂತಿದ್ದಾರಲ್ಲ. ಐ ವಾಂಟ್. ಆಮೇಲೆ ಅಮೀರ್ ಖಾನ್ ನೋಡ್ದ, ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಪ್ಪ, ಯಂಗಾಗಿ ಅಪ್ಪ ಸಕ್ಕದಾಗಿ ಕಾಣ್ತಿದ್ದಾನೆ ಅಮೀರ್ ಖಾನು. ಸಿ ಐ ವಾಂಟ್ ಎಂಜಾಯ್. ಅಬ್ಬ ರಿಲ್ಯಾಕ್ಸ್ ಆಗಿ 3 hours ನೋಡೋದಕ್ಕೆ. ಫ್ರಮ್ ಸೋ ಕೂಡ ನಾನು ನೋಡಿದೆ, ಎಂಜಾಯ್ ಮಾಡಿದೆ, ಚೆನ್ನಾಗಿತ್ತು. ಆ್ಯಕ್ಚುಲಿ ನಾನು ಹೇಳ್ದಂಗೆ ಲಿಮಿಟೆಡ್ ಸೀಟ್ಸ್ ಥರ ರೆಕ್ಲೈನರ್ ಥರ. ಆ್ಯಕ್ಚುಲಿ ವಿ ಕ್ಯಾನ್ ಸ್ಟ್ರೆಚ್ ಆರ್ ಲೆಗ್ ಆ್ಯಂಡ್ ವಿ ಕ್ಯಾನ್ ಸಿಟ್. ಆ್ಯಂಡ್ ದ ಥಿಂಗ್ ಈಸ್ ನಾವಿಬ್ಬರೇ ಅನ್ಸುತ್ತೆ ಫುಲ್ ಥಿಯೇಟರಲ್ಲಿ ಯಾರೂ ಇಲ್ಲ, ನಾವಿಬ್ಬರೇ. ಇವನ್ ನಾವು ಹೆಡ್ ರೆಸ್ಟ್ ಕೂಡ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಸಿ डाउनलोड करें टीवी आरोग्य साथी ऐप. स्वास्थ्य एवं परिवार कल्याण. ವಿತ್ ಮೂವಿ ಆಬ್ವಿಯಸ್ಲಿ ಸಕ್ಕತ್ತಾಗಿತ್ತು, ನನಗೆ ಇಷ್ಟ ಆಯಿತು. ಆ್ಯಂಡ್ ನನಗೆ ಐ ಆಮ್ ರನ್ನಿಂಗ್ ಔಟ್ ಆಫ್ ಟೈಮ್, ಯಾಕಂದರೆ ನಮಗೆ ಮೂವಿ ಪ್ಲ್ಯಾನ್ ಇರಲಿಲ್ಲ ಅಲ್ಲ. ಸೊ ಇವಾಗ ಸಡನ್ ಮೂವಿ ಪ್ಲ್ಯಾನ್ ಆಯಿತು. ಐ ವಾಂಟ್ ಟು ಗೋ ಫಾರ್ ಸಮ್ ಅಥವಾ ಟ್ರಯಲ್ಸ್ ಮಾಡಬೇಕು. ಟುಮಾರೋ ಐ ವಾಂಟ್ ಟು ಫಿಲ್ಮ್, ಐ ವಾಂಟ್ ಟು ಅಟೆಂಡ್ ಅ ಕ್ಲೈಂಟ್, ಸೋ ಮೆನಿ ವರ್ಕ್. ಇವಾಗ ಅಲ್ಲಿ 3 hours 4 hours ಇಲ್ಲಿ ಮೂವಿಲಿ ಹೋಗಿದ್ರಿಂದ ನಾನು ಇವಾಗ ಐ ಡೋಂಟ್ ನೋ ಹೌ ಐ ಮ್ಯಾನೇಜ್.
ಇವಾಗ ಡೈರೆಕ್ಟ್ ಸಮತ್ವಕ್ಕೆ ಹೋಗ್ಬೇಕು ನಾನು. ಬಟ್ ದ ಮೂವಿ ಆ್ಯಂಡ್ ದಿಸ್ ಫೀಲ್ ಕುತ್ಕೊಂಡೆಲ್ಲ ನೋಡಿದ್ದು ಎಲ್ಲ ಸಖತ್ತಾಗಿತ್ತು. ಯಾವುದು ಬೋರ್ ಅಂತ ನಮ್ಗೆ ಅನಿಸ್ಲಿಲ್ಲ, ಚೆನ್ನಾಗಿತ್ತು. ಐ ಲವ್ ದಿಸ್ ವೀಕ್, ದಿಸ್ ಡೇ, ದಿಸ್ ಲೈಫ್. ಇವತ್ತಂತೂ ಫುಲ್ ರಿಲ್ಯಾಕ್ಸ್ಡ್ ಆಯಿತು ನನಗೆ. The next morning. Hi you guys, I'm back in the home. So early morning work ಇತ್ತು. ಈಗ ಬಂದು ಲಿಟ್ರಲಿ ನನ್ನ ಮನೆಗೆ ಬಂದಾಗ 1 o'clock. ನನ್ನ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಇಟ್ಸ್ ಅನ್ ಎಂಗೇಜ್ಮೆಂಟ್. ಸೊ ಎಂಗೇಜ್ಮೆಂಟ್ಗೆ ಸೆಕೆಂಡ್ ಸಾರಿ ಚೇಂಜ್ ಎಲ್ಲ ಇರುತ್ತೆ. ಇನ್ನೂ ಸ್ವಲ್ಪ ಟಚಪ್ಸ್ ಬೇಕಾದರೆ ನಾನು ಇರಬೇಕಾಗತ್ತೆ. ಮ್ಯಾಕ್ಸಿಮಮ್ 10 o'clock ಮನೇಲಿ ಇರ್ತೀನಿ ಅಂದ್ಕೊಂಡೆ. ಬಟ್ ನೋ 1 o'clock ಆಯಿತು. ಸೊ ನನ್ನ ಜೊತೆ ಹೆಂಗೆ ನನ್ನ ಹೇರ್ ಆರ್ಟಿಸ್ಟ್ ಇದ್ದಿದ್ರೆ ಟೈಮ್ ಪಾಸ್ ಆಯಿತು, ಅದು ಇದು ಮಾತಾಡ್ಕೊಂಡು ಕೂತಿದ್ವಿ. ಬಟ್ ಆದರೂ ಕಾಯ ಕೆಲಸ ಇದೆಯಲ್ಲ ಅದಾಗಲ್ಲ. ಬಟ್ ಶಿ ವಾಸ್ ಅ ಕ್ಯೂಟ್ ಬ್ರೈಡ್. ನೋಡಿದ್ರಿ ಅನಿಸುತ್ತೆ ಲುಕ್ಕು, ಗೊತ್ತಿಲ್ಲ ಈ ಕ್ಯಾಮ್ರಾ ಇದು ಹೆಂಗೆ ಪಿಕ್ ಮಾಡಿದೆ ಅಂತ. ಬಟ್ ಇಟ್ ಕೇಮ್ ಔಟ್ ಸೋ ವೆಲ್. ಶಿ ವಾಂಟ್ ಅ ಸಟಲ್ ಲುಕ್. ಆ್ಯಂಡ್ ಅವರು 3 to 4 ಡ್ರೆಸ್ಸಸ್ ಹಾಕೋತಿದ್ರು. ಫಸ್ಟ್ ಲೆಹೆಂಗಾ, ಆಮೇಲೆ 2 ಸಾರಿ, ಮೇಯ್ನ್ 2 ಸಾರಿ, ಅದಾದಮೇಲೆ ಅಗೇನ್ ಶೀಲ್ ವೇರ ಗೌನ್ ಅಂತೆ. ಸೊ ಆ ಥರ ಅವ್ರದ್ದೇನೋ 4 ಡ್ರೆಸ್ಸಸ್ ಥರ ಇತ್ತು. ಸೊ ಅದಕ್ಕೆ ಅದು 4ಕ್ಕೂ ಮ್ಯಾಚ್ ಆಗೋ ಥರ ನನಗೆ ಮೇಕಪ್ ಅಂದರೆ ಐ ಲುಕ್ ಮೇಕಪ್ ಬೇಕು ಅಂದಿದ್ರು. ಸೊ ನಾನು ಮ್ಯಾಟ್ ಐಸೇ ಇಟ್ಟೆ. ಸೊ ದಟ್ ಶಿಮರ್ಸ್ ಯಾವ್ದಾದ್ರು ಒಂದು ರಿಲೇಟೆಡ್ ಹಾಕ್ಬಿಟ್ರೆ ಬೇರೆದಕ್ಕೆ ವೆಸ್ಟರ್ನ್ ಅಥವಾ ಗೌನ್ಗೆಲ್ಲ ಮ್ಯಾಚ್ ಆಗೋದಿಲ್ಲ ಅಂತ. ಸೊ ಮ್ಯಾಟ್ ಐಸೇ ಇಟ್ಟಿದ್ದೆ. ಆ್ಯಂಡ್ ಇಟ್ ಕೇಮ್ ಔಟ್ ಸೋ ವೆಲ್. ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಅಂದರೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ನನಗೆ ಇವತ್ತಿನ ವರ್ಕ್ ಅಂತೂ. ದ ಬೇಸ್ ಆಗಿರ್ಬೋದು, ದ ಐ ಲುಕ್ ಆಗಿರ್ಬೋದು, ಸೋ ಗುಡ್. ಸೊ ನೋಡಿರ್ತೀರ ಲುಕ್ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈಗ ಮನೆಗೆ ಬಂದು 1 o'clock ಬಂದು ಒಂದು ಅರ್ಧ ಗಂಟೆ ಆಯಿತು. ಸ್ವಲ್ಪ ಕೂತಿ ರಿಲ್ಯಾಕ್ಸ್ ಮಾಡಿ ನಾನು ಎಗ್ ದೋಸೆ ಹಾಕ್ಕೊಂಡೆ. ಬಿಕಾಸ್ ಐ ವಾಸ್ ಹಂಗ್ರಿ ಲೈಕ್ ಎನಿಥಿಂಗ್. ಸೊ ರೈಸ್ ಯಾಕೋ ತಿನ್ನೋಕ್ಕೆ ಮನಸ್ಸಿರಲಿಲ್ಲ. ಸೊ ಎಗ್ ದೋಸೆ ಮಾಡ್ಕೊಂಡಿದ್ದೀನಿ. ಸಕ್ಕತ್ತಾಗಿ ಟೇಸ್ಟಿಯಾಗಿದೆ. ಸೊ ಇವಾಗ ಇಲ್ಲಿ ತಿಂತಾ ಇದ್ದೀನಿ. ನಂದು ಇವತ್ತು ಎಷ್ಟೊಂದು ಪ್ಲ್ಯಾನ್ಸ್ ಇದೆ ಆ್ಯಕ್ಚುಲಿ. 10 o'clock ಎಲ್ಲ ಬಂದುಬಿಡ್ತೀನಿ. ಸೊ ಸಮತ್ವಾಗಿ ಹೋಗಿ ಕೆಲವೊಂದು ಬ್ಲೌಸಸ್ ಕಲೆಕ್ಟ್ ಮಾಡ್ಕೊಳ್ಬೇಕು. ಬ್ಲೌಸಸ್ ಕಲೆಕ್ಟ್ ಮಾಡ್ಕೊಂಡು ಆದಮೇಲೆ ಅವನು ಫಿಲ್ಮ್ ದ ವಿಡಿಯೋ ಗೌರಿ ಗಣೇಶ ಹಬ್ಬದ ಲುಕ್ ಫಿಲ್ ಮಾಡಬೇಕಂತ. ಸೊ ನಾನು ಮನೆಗೆ ಬಂದಿದ್ದೆ 1 o'clock. ಇಷ್ಟೊತ್ತಿಗೆಲ್ಲ ಫಿಲ್ ಮಾಡಿ ಮುಗಿಸ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ದು. ಐ ಆಮ್ ಲಿಟ್ರಲಿ ಎಕ್ಸಾಸ್ಟೆಡ್. ಬೆಳಗ್ಗೆ 6 ಗಂಟೆಗೆ ಹೋದೋಳು 1 o'clock ಮನೆಗೆ ಬಂದಿದ್ದೀನಿ ಅಂದರೆ ಅಲ್ಲಿಗೆ ಎಷ್ಟು ಹೊತ್ತು ನಾನು ಒಂದು ಮೋರ್ ದೆನ್ 6 hours ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಸೊ ಐ ಆಮ್ ಎಕ್ಸಾಸ್ಟೆಡ್. ಮೇ ಬಿ ನನ್ನ ಗೌರಿ ಗಣೇಶ ಹಬ್ಬದ ಲುಕ್ ಮಾಡೋಕ್ಕಾಗಲ್ಲ. ಯಾಕೋ ಹಿಂಗೆ ಆಗುತ್ತೆ. ಒಂದಲ್ಲ ಒಂದು ಎಲ್ಲ ಪ್ಲ್ಯಾನ್ಡ್ ಇತ್ತು ಇವತ್ತು. 10-11ಗೆಲ್ಲ ಬಂದುಬಿಡ್ತೀನಿ. ಸೊ ಸಮತ್ವದಲ್ಲಿ ಒಂದು ಬ್ಲೌಸ್ ಕಲೆಕ್ಟ್ ಮಾಡಿಬಿಟ್ಟು ಐ ವಾಂಟ್ ಟು ಫಿಲ್ಮ್ ಅಂತ. ವಾಟ್ ಟು ಡು ನೌ ಐ ಕಾಂಟ್. ಇವಾಗ ಇದು ತಿಂದ್ಬಿಟ್ಟು ಒಂದು 1 hour ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಸಲೂನ್ಗೆ ಹೋಗ್ತೀನಿ. ಫಸ್ಟು ಕ್ಲೀನಪ್ ಅಥವಾ ಫೇಶಿಯಲ್ ಮಾಡಿಸ್ಕೊತೀನಿ. ಐ ಬ್ಯಾಡ್ಲಿ ನೀಡ್ ಇಟ್. ಅದಾದಮೇಲೆ ಅಲ್ಲಿ ಗೊಟ್ಟು ಸಮತ್ವ ಐ ಕಲೆಕ್ಟ್ ಆಲ್ ದ ಬ್ಲೌಸಸ್. ಎವ್ರಿಥಿಂಗ್ ವಿಲ್ ಬಿ ರೆಡಿ ಬೈ ಈವ್ನಿಂಗ್. ಸೊ ಆಮೇಲೆ ನಿಮಗೂ ನಾನು ಡಿಸೈನ್ಸ್ ಎಲ್ಲ ತೋರಿಸ್ತೀನಿ. ನಾಳೆ ಅಕಸ್ಮಾತ್ ನಾನೇನಾದ್ರು ಮಂಡ್ಯಕ್ಕೆ ಹೋಗೋದು ಡಿಲೇ ಆದರೆ, ಸ್ವಲ್ಪ ಲೇಟ್ ಆದರೆ, ಐ ಟ್ರೈ ಟು ಫಿಲ್ಮ್ ದ ಮೇಕಪ್ ಲುಕ್. ಯಾವ್ದಾದ್ರು ಗೌರಿ ಗಣೇಶ ಹಬ್ಬಕ್ಕೆ ಒಂದು ಮೇಕಪ್ ಲುಕ್ ಫಿಲ್ಮ್ ಮಾಡಿ ದೆನ್ ವಿಲ್ ಲೀವ್ ಟು ಮಂಡ್ಯ. ಆ್ಯಂಡ್ ಇನ್ನೊಂದು ಗೈಸ್, ಐ ವಾಂಟ್ ಟು ಟೆಲ್ ಯು ಆಲ್, ಇವತ್ತಿನ ಲುಕ್ ನೀವು ನೋಡ್ದಂಗೆ ತುಂಬ ಅಂದರೆ ತುಂಬ ಎಲ್ಲದಕ್ಕೂ ಪ್ರಾಪ್ರಿಯೇಟ್ ಆಗಿ ತುಂಬ ಚೆನ್ನಾಗಿ ಬಂದಿತ್ತು. ಶಿ ವಾಸ್ ಲುಕಿಂಗ್ ಬ್ಯೂಟಿಫುಲ್ ಆ್ಯಂಡ್ ಕ್ಲೈಂಟ್ ಲವ್ಡ್ ಇಟ್. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟೊಂದು ಜನ ನೀವು ಆರ್ಡರ್ಸ್ ತೊಗೊಂಡಿಲ್ಲ ಅಂತ ಇದು ತೊಗೊಂಡಿದ್ದೀರಾ ಅಂತಲ್ಲ. ಶಿ ಬುಕ್ಡ್ ಮೀ ಕ್ವೈಟ್ ಲಾಂಗ್ ಬ್ಯಾಕ್ ಹಾಗಾಗಿ. ಬಟ್ ನಾನು ಆರ್ಡರ್ಸ್ ತೊಗೊಂಡಿಲ್ಲ. ಅಂದರೆ ಎಷ್ಟೊಂದು ಜನ ಅಕ್ಟೋಬರ್ ನವೆಂಬರಲ್ಲಿ ಎನ್ಕ್ವೈರಿ ಮಾಡಿದವ್ರಿಗೆಲ್ಲ ಇನ್ನೂ ಬುಕಿಂಗ್ಸ್ ಆರ್ ನಾಟ್ ಓಪನ್ ಅಂತ ಹೇಳಿದೆ. ವೈ? ಬಿಕಾಸ್ ಐ ವಾಸ್ ಬ್ಯುಸಿ ಇನ್ ಮೈ ಪರ್ಸ್ನಲ್ ವರ್ಕ್, ಪರ್ಸ್ನಲ್ ಸ್ಟಫ್, ಅದಕ್ಕೆ. ಬಟ್ ನಾವ್ ದ ಬುಕಿಂಗ್ಸ್ ಆರ್ ಓಪನ್. So September, October, November, January, February, so all
the next year, up to next year, all the bookings are open. Please do contact Makeover by Anushanu ಅಥವಾ ಅನುಷಾನು ಮೇಕ್ಓವರ್ಸ್. ಸೊ ಇಲ್ಲಿ ಡೀಟೇಲ್ಸ್ ಹಾಕ್ತೀನಿ, ನನ್ನ ಇನ್ಸ್ಟಾ ಲಿಂಕ್ ಕೂಡ ನೀವು ಡಿಸ್ಕ್ರಿಪ್ಷನ್ ಚೆಕ್ ಮಾಡಿದ್ರೆ ಸಿಗುತ್ತೆ, ಹೌ ಮೈ ಲುಕ್ಸ್ ಗೋನಾ ಬಿ ಅನ್ನೋದಕ್ಕೆ. ಆ್ಯಂಡ್ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲಿ ಹಾಕ್ತೀನಿ. ಇಫ್ ಎನಿ ಮೇಕಪ್ ಎನ್ಕ್ವೈರಿ ಆದರೆ ಯು ಕ್ಯಾನ್ ಫೀಲ್ ಫ್ರೀ ಟು ಕಾಲ್ ಮೀ ಆರ್ ಯು ಕ್ಯಾನ್ ವಾಟ್ಸಪ್ ಮೀ ಆಲ್ಸೋ. ನಿಮಗೆ ವಾಟ್ಸಪ್ ಮಾಡಿದ್ರು ನಾನು ಡೀಟೇಲ್ಸ್ ಸೆಂಡ್ ಮಾಡ್ತೀನಿ. ಬುಕ್ ಮೀ ಫಾರ್ ಯೋರ್ ಬಿಗ್ ಡೇ. ಐ ಆಮ್ ಸೋ ಮಚ್ ಎಕ್ಸೈಟೆಡ್. ಇವತ್ತಿನ ಕ್ಲೈಂಟು ಅಷ್ಟೇ, ಶಿ ಈಸ್ ಮೈ ಸಬ್ಸ್ಕ್ರೈಬರ್. ಒಂಥರ ಅದು ಅನು ಅಂತ ಅವರು ಕರೀತಾರೆ, ನಾನು ಅವ್ರನ್ನ ಮಾತಾಡ್ತೀನಿ. ಒಂಥರ ನಾನು ಏನೋ ಹೊಸದಾಗಿರೋ ನನ್ನ ಕ್ಲೈಂಟ್ ಅಂತ ಅನ್ಸೋದೇ ಇಲ್ಲ. ಆಲ್ಸೋ ಸೋ ಸ್ವೀಟ್, ನೈಸ್ ವರ್ಕಿಂಗ್ ವಿತ್ ಯು ಗೈಸ್. ನನ್ನ ಸಬ್ಸ್ಕ್ರೈಬರ್ಸ್ ಬರೀ ವರ್ಚುವಲ್ ಆಗಿದ್ವಿ, ಇವಾಗ ನೀವು ನನಗೆ ಕೆಲಸ ಕೊಡ್ತಿದ್ದೀರಾ. ಸೊ ನಾನು ಡೈರೆಕ್ಟಾಗಿ ಮಾತಾಡ್ತೀನಿ, ನೋಡ್ತೀನಿ ನಿಮ್ಮ ಬಿಗ್ ಡೇನ ಇವನ್ ಮೋರ್ ಸ್ಪೆಷಲ್ ಮಾಡೋದಕ್ಕೆ. ಯು ಆಲ್ ಆರ್ ಬುಕ್ಕಿಂಗ್ ಮೀ. ಐ ಆಮ್ ಸೋ ಮಚ್ ಹ್ಯಾಪಿ, ಗ್ರೇಟ್ಫುಲ್. ಆ್ಯಂಡ್ ನಾನು ಕೂಡ ನಿಮ್ಮನ್ನು ಮೀಟ್ ಮಾಡೋದಕ್ಕೆಲ್ಲ ಅಷ್ಟೇ ಎಕ್ಸೈಟೆಡ್ ಇರ್ತೀನಿ. ಆ್ಯಂಡ್ ಲುಕ್ಸ್ ಕ್ರಿಯೇಟ್ ಮಾಡೋದಕ್ಕೂ ಕೂಡ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ನಾಟ್ ಓನ್ಲಿ ಬ್ರೈಡ್ಸ್, ನಾನ್ ಬ್ರೈಡ್ಸ್. ಇವತ್ತು ಮಾಡಿದ್ದು ಆ್ಯಕ್ಚುಲಿ ನಾನ್ ಬ್ರೈಡೇ ಎಂಗೇಜ್ಮೆಂಟ್ ಲುಕ್ಕು. ಸೊ ನಾನ್ ಬ್ರೈಡು, ಸೀಮಂತ ಆಗಿರ್ಬೋದು, ಆಲ್ ದಟ್, ನಾಮಕರಣ, ಎಲ್ಲ ಫಂಕ್ಷನ್ಸ್ಗೂ ಯು ಕ್ಯಾನ್ ಬುಕ್ ಮೀ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಈಗ ಐ ಆಮ್ ಗೋಯಿಂಗ್ ಫಾರ್ ಅಬಿತಿ ಸಲೂನ್. ಹೇರ್ ಸಖತ್ ಬಿಲ್ಡಪ್ ಆಗಿದೆ. ನಾನು ನೆನ್ನೆ ನೈಟ್ ಹೇರ್ ಆಯಿಲ್ ಹಾಕೋಣ ಅನ್ಕೊಂಡೆ, ಇವತ್ತು ಅನ್ಕೊಂಡೆ ಹೇರ್ ಆಯಿಲ್ ಎಲ್ಲೂ ಹಾಕಲಿ. ಸೊ ಐ ಕಾಂಟ್ ಬಿ ಲೈಕ್ ದಿಸ್. ಅದಕ್ಕೆ ಇವಾಗ ಹೋಗಿ ಫಸ್ಟು ಹೇರ್ ಆಯಿಲ್ ಮಸಾಜ್ ಮಾಡಿಸ್ಕೊಂಡು, ಹೇರ್ ವಾಶ್ ಮಾಡಿಸ್ಕೊಂಡು, ದೆನ್ ಫೇಶಿಯಲ್ ಎಲ್ಲ ಸ್ವಲ್ಪ ಕ್ಲೀನಪ್ ಫೇಶಿಯಲ್ ಎಲ್ಲ ಮಾಡಿಸಿ, ದೆನ್ ಐಮ್ ಥಿಂಕಿಂಗ್ ಟು ಗೋ ಫಾರ್ ಸಮತ್ವ. ಬ್ಲೌಸಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಬರೋಣ. ಅವಾಗ ಪೂರ್ತಿ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀನಿ ಇವತ್ತು. ಸೊ ಈಗ ಐ ವಾಂಟ್ ದಿಸ್ ಸೆಷನ್ಸ್, ಆಯಿತಾ, ಸ್ವಲ್ಪ ರಿಲ್ಯಾಕ್ಸ್ ಮಾಡಬೇಕು ಆರಾಮಾಗಿ. ದೆನ್ ಐ ವಿಲ್ ಶೋ ಯು ಆಲ್ ದ ಬ್ಲೌಸ್ ಡಿಸೈನ್ಸ್ ಆ್ಯಂಡ್ ಆಲ್ ದ್ಯಾಟ್. ಬ್ಯಾಕ್ ಇನ್ ದ ಹೋಮ್. ಆ್ಯಂಡ್ ನಾನು ಸಲೂನ್ಗೆ ಹೋಗಿ ಸಖತ್ ರಿಫ್ರೆಶಿಂಗ್ ಆಯಿತು ನನಗೆ. ಹೇರ್ ಆಯಿಲ್ ಮಸಾಜ್ ಮತ್ತು ಹೇರ್ ವಾಶ್ ಆಗಿರ್ಬೋದು ಆ್ಯಂಡ್ ಫೇಶಿಯಲ್ ಆಗಿರ್ಬೋದು. ಶಿ ಗೇವ್ ಮಿ ಅ ಡೀಪ್ ಫೇಸ್ ಮಸಾಜ್. ನಾನು ಹೇಳಿದ್ದೆ ನನಗೆ ರಿಲ್ಯಾಕ್ಸೇಷನ್ ಬೇಕಂತ. ಸೊ ಇಟ್ ವೆಂಟ್ ವೆಲ್. ಆ್ಯಂಡ್ ಅದಾದಮೇಲೆ ಸಮತ್ವಾಗಿ ಹೋದೆ, ಎಲ್ಲ ಕಲೆಕ್ಟ್ ಮಾಡಿದೆ. ಬಿಕಾಸ್ ಟುಮಾರೋ ಅರ್ಲಿ ಮಾರ್ನಿಂಗೆ ಐ ಲೀವ್ ಟು ಮಂಡ್ಯ. ಆ್ಯಂಡ್ ಇನ್ನೊಂದು ಬೇಜಾರು ಏನಾಗ್ತಿದೆ ಅಂದರೆ, ನಾನು ಆ್ಯಕ್ಚುಲಿ ಇವತ್ತು ನನ್ನ ಪ್ಲ್ಯಾನ್ ಇತ್ತು ಸಡನ್ನಾಗಿ ಹೋಗಿ ರಮ್ಯಾಗೆ ಮತ್ತು ಸಿಂಧುನ ಮಾತಾಡಿಸ್ಬೇಕಂತ. ಬಿಕಾಸ್ ಬ್ಯಾಂಗ್ಳೂರಿಗೆ ಬಂದು ನಾನು ರಮ್ಯಾ ಸಿಂಧುನ ಮಾತಾಡ್ಸಿಲ್ಲ ಅಂದರೆ ನೋ, ಅದು ರಮ್ಯಾ ಪಾಪ ಶೀಲ್ ಕಾಲ್ ಡೈಲಿ. ನಾನು ಪಿಕ್ ಮಾಡ್ತೀನೋ ಇಲ್ವೋ, ಮಂಡ್ಯದಲ್ಲಿದ್ದೀನಿ, ಹೆಂಗಿದ್ದೀರಾ, ಏನು, ಆಮೇಲೆ ಐ ಮಿಸ್ ಯು ಕಣೆ ಅಂತ ಡೈಲಿ ಮೆಸೇಜ್ ಮಾಡ್ತಾಳೆ. ಸೊ ನಂದು ಇವತ್ತು ಪ್ಲ್ಯಾನ್ ಇದ್ದಿದೆ ಅದು, ಸಡನ್ನಾಗಿ ಹೋಗಿ ರಮ್ಯಾ ಮನೆಗೆ ಅಟ್ಲೀಸ್ಟ್ ಒಂದು 5 minutes ಆದ್ರು ಸರ್ಪ್ರೈಸ್ ಮಾಡೋಣ ಅಂತ. ನನಗೆ ಮಾರ್ನಿಂಗ್ ವರ್ಕ್ ಏನಾದ್ರು 10-11 ಮುಗ್ದಿದ್ರೆ ಸೊ ಇಷ್ಟ ಆಗ್ತಾ ಇರಲಿಲ್ಲ. ಇಷ್ಟೊತ್ತು ತನಕ ನಂದು ಎಲ್ಲ ಕೆಲಸ ಮುಗಿಸಿ ನಾನು ಬಂದಿದ್ದು ಈಗ 8 ಗಂಟೆ ಮನೆಗೆ. ಸೊ ಇಷ್ಟೊತ್ತು ಆಗ್ತಾ ಇರಲಿಲ್ಲ. ಸೊ ನಾನು ಈವ್ನಿಂಗ್ ರಮ್ಯಾ ಮನೆಗೆ ಹೋಗ್ತಿದ್ದೆ. ಅಲ್ಲಿಂದ ನೆಕ್ಸ್ಟ್ ಇಂದೂ ಹಂಗೆ ಮಾತಾಡ್ಸ್ಕೊಂಡು ಬರೋಣ ಅಂತ ಅಂದ್ಕೊಂಡೆ, ಆಗಲಿಲ್ಲ. ಐ ಆಮ್ ಫೀಲಿಂಗ್ ಬ್ಯಾಡ್. ಬೆಂಗಳೂರಿಗೆ ಬಂದು ನಾನು ಅವರಿಬ್ಬರನ್ನ ಮಾತಾಡಿಸ್ದೆ ಹೋಗ್ತಾ ಇರೋದು. ನೋಡೋಣ, ಕಮಿಂಗ್ ವೀಕ್ ಆದರೆ ಬಂದರೆ ಫಸ್ಟ್ ಹೋಗೋದೆ ರಮ್ಯಾ ಮನೆಗೆ ಮಾತಾಡ್ಸೋಕ್ಕೆ. ಪಾಪ ಅವಳು ನೆನ್ನೆನೂ ಕಾಲ್ ಮಾಡಿ ಮೆಸೇಜ್ ಮಾಡೋದ್ಲ, ನಾನೇ ಬೇಕು ಅಂತ ಪಿಕ್ ಮಾಡಲಿಲ್ಲ. ಸೊ ನಾಳೆ ಹೋಗ್ತೀನಿ ಅವಳಿಗೆ ಸರ್ಪ್ರೈಸ್ ಮಾಡೋಣ ಅಂತ. ನಾವು ಐ ಆಮ್ ಫೀಲಿಂಗ್ ಬ್ಯಾಡ್. ಓಕೆ, ಇಟ್ಸ್ ಓಕೆ. ಅವ್ರು ಈ ವಿಡಿಯೋ ನೋಡ್ತಿದ್ರೆ ಸಾರಿ ರಮ್ಯಾ ಆ್ಯಂಡ್ ಸಿಂಧು, ಐ ಮಿಸ್ ಯು. ಇವನ್ ಐ ಮಿಸ್ ಯು ಆಲ್. ಐಮ್ ಗೋನಾ ಕಮ್ ನೆಕ್ಸ್ಟ್ ವೀಕ್. ನಿಮ್ಮನ್ನು ಮೀಟ್ ಮಾಡೋಕ್ಕೋಸ್ಕರನೇ ಬರ್ತೀನಿ. ಆ್ಯಂಡ್ ಈಗ ಐ ಶೋ ಯು ಆಲ್ ದ ಬ್ಲೌಸಸ್, ಆಲ್ ದ್ಯಾಟ್. ಆ್ಯಂಡ್ ಈ ಸಾರಿಗೆ ಇದು ನಮ್ಮಕ್ಕ ಗಿಫ್ಟ್ ಮಾಡಿದ ಸಾರಿ, ನೀವು ಹಬ್ಬದಲ್ಲಿ ನೋಡಿದರೆ ಗೊತ್ತಾಗಿರುತ್ತೆ. ಸೊ ಈ ಸಾರಿಗೆ ಬ್ಲೌಸ್ ಡಿಸೈನು ಯಾವ ಥರ ಸ್ಟಿಚ್ ಮಾಡಿಸಿದ್ದೀನಿ ಅಂತ ಐ ಶೋ ಯು ಆಲ್. ಅದಕ್ಕೆ ಈ ಥರ ಇದೆ ಬ್ಲೌಸು, ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್. ಆ್ಯಕ್ಚುಲಿ ಗ್ಯಾದರ್ಡ್ ನೆಕ್ ಬರುತ್ತಲ್ಲ ಹಿಂಗೆ, ಸೊ ಆ ಥರ ಸ್ಲೀವ್ ಮಾಡಬೇಕು ಅಂತ ಹೋಗಿ ಕ್ಲಾತ್ ಸ್ವಲ್ಪ ಶಾರ್ಟೇಜ್ ಆಯಿತು. ಸೊ ನೆಟ್ ಅಥವಾ ಇದೇ ಥರ ಮೆಟೀರಿಯಲ್ ಬೇರೆದು ಹಾಕೋಣ ಅಂದರು. ನಾನೇ ಅಂದೆ ತುಂಬ ಗ್ಯಾದರ್ಸ್ ಬಂದಿಲ್ಲ ಅಂದರೆ ಫೈನ್, ಬೇರೆ ಯಾವುದಕ್ಕಾದ್ರೂ ಆ ಥರ ಡೀಟೇಲಾಗಿ ಮಾಡಿಸ್ಕೊತೀನಿ, ಇದು ಕ್ಯಾಶುವಲ್ ಆಗಿರಲಿ ಸಾಕು ಅಂತ. ಬಿಕಾಸ್ ನನಗೆ ಅಂದರೆ ಸಿಂಪಲ್ ಸಾರಿಗೆ ಮತ್ತೆ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ, ಮತ್ತು ಕ್ಲಾತ್ಗೆ ಅಗೇನ್ ಸ್ಟಿಚಿಂಗ್ ಚಾರ್ಜ್ ಎಲ್ಲ ಅಂತ. ಸೊ ದಿಸ್ ಈಸ್ ಹೌ ಬ್ಯಾಕ್ ಈ ಥರ ಇದೆ. ಫ್ರಂಟ್ ಟು ಸ್ವೀಟ್ ಹಾರ್ಟ್ ನೆಕ್ ಥರ ಬಂದಿದೆ. ಆ್ಯಂಡ್ ಈ ಥರ ಹಿಂಗೆ ಕೂತ್ಕೊಳ್ಳುತ್ತೆ ಸ್ಲೀವು. ಸೊ ಎನಿ ಹೌ ಗಣಪತಿ ಹಬ್ಬದ ದಿನ ಹಾಕೋತೀನಿ. ಸೊ ಯು ಕ್ಯಾನ್ ಸಿ, ಇದು ನನ್ನ ಫಸ್ಟ್ ಸ್ಯಾರಿ ಆ್ಯಂಡ್ ಬ್ಲೌಸ್. ನಾವು ಲಕ್ಷ್ಮಿಗೆ ಹೊಡ್ಸಿದ ಸಿಲ್ಕ್ ಸ್ಯಾರಿಗೆ ನಾನು ಏನು ವರ್ಕ್ ಏನು ಮಾಡಿಸ್ಲಿಲ್ಲ, ಪ್ಲೈನ್ ಬ್ಲೌಸ್. ಬಟ್ ಈ ಥರ ಹೊಲಿಸ್ಕೊಂಡೆ. ವಾಟ್ ಇಟ್ ಈಸ್ ಕಾಲ್ಡ್ ಅಸ್ ಕಾಲರ್ ಹತ್ರ ಬಾರ್ಡರ್ ಬರೋ ಥರ. ಸೊ ಈ ಥರ ಕಾಲರ್ಡ್ ಇರೋದು ಒಂದು ಇಲ್ಲ ನನ್ನ ಹತ್ರ ಬ್ಲೌಸ್, ಅದಕ್ಕೆ
ಈ ಥರ ಇದೆ ಬ್ಲೌಸು. ಇಟ್ ಲುಕ್ಸ್ ಗುಡ್ ಅಂತ ಅನಿಸ್ತಿದೆ ನನಗೆ. ನೋಡೋಣ, ಡ್ರೇಪ್ ಮಾಡಿಕೊಂಡು ಹಬ್ಬದ ದಿನ ಗೊತ್ತಾಗುತ್ತೆ. ದಿಸ್ ಈಸ್ ಹೌ ದ ಬ್ಲೌಸ್ ಈಸ್. ಆ್ಯಂಡ್ ನಾನು ಇನ್ನೊಂದು ಸಾರಿ ತೊಗೊಂಡೆ. ಇಟ್ಸ್ ಲೈಕ್ ಮೈ ಬರ್ತ್ಡೇ ಸಾರಿ, ವೈಟ್ ಕಾಟನ್ ಸಾರಿ ತೊಗೊಂಡಿದ್ದೆ. ಐ ಡೋಂಟ್ ವಾಂಟ್ ಶೋ ಇನ್ ದಿಸ್ ವಿಡಿಯೋ, ಬಟ್ ಇರಲಿ ತೋರಿಸ್ತಾ ಇದ್ದೀನಿ. ದಿಸ್ ಈಸ್ ಲೈಕ್ ಮೈ ಬರ್ತ್ಡೇ ಸಾರಿ ಥರ. ಸೊ ಇದಕ್ಕೆ ನಾನು ಬ್ಲೌಸ್ ಈ ಥರ ಸ್ಟಿಚ್ ಮಾಡಿಸಿದ್ದೀನಿ. ಸಿಂಪಲ್ ಆಸ್ ದಟ್. ಸ್ವಲ್ಪ ಬ್ರಾಡಾಗಿ ನೆಕ್ ಬಂದಿದೆ ಆ್ಯಂಡ್ ಸ್ಲೀವ್ ಈ ಥರ ಇದೆ, ಕಪ್ ಸ್ಲೀವ್ ಈ ಥರ ಇದೆ, ಸ್ವಲ್ಪ ಪಫ್ ಬಂದಿದೆ ಆ್ಯಂಡ್ ಈ ಥರ ಡಿಸೈನಲ್ಲಿದೆ. ಇದಿಷ್ಟೇ 3 ಬ್ಲೌಸಸ್ 3 ಸಾರೀಸ್ ನಂದು. ಆ್ಯಂಡ್ ಅಕ್ಕನ ಸಾರಿ ನೋಡಿರ್ಬೋದು ನೀವು, ವರಮಹಾಲಕ್ಷ್ಮಿದು. ದಿಸ್ ಈಸ್ ಹೌ ಅವರ್ ಸಾರಿ ಈಸ್. ಸೊ ಈ ಸಾರಿಗೆ ಅವಳು ಬ್ಲೌಸ್ ಈ ಥರ ಸ್ಟಿಚ್ ಮಾಡಿಸಿದ್ದಾಳೆ. ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಸ್ವಲ್ಪ ಬೇರೆ ಥರ ಅಂತೆಲ್ಲ ಪ್ಲ್ಯಾನ್ ಮಾಡಿದ್ವಿ. ಎಟ್ ದ ಎಂಡ್ ಈ ಥರ ಸ್ಟಿಚ್ ಮಾಡಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆಯಿತು. ವರ್ಕ್ ನೋಡಿ ಎಷ್ಟು ಡೀಟೇಲಿಂಗ್ ಆಗಿ ದಿಸ್ ವರ್ಕ್ ಇದೆಯಲ್ಲ, ನಂಗೆ ತುಂಬ 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 ಇಷ್ಟ ಆಯಿತು. ಈ ವರ್ಕೇ ಆಗಿರ್ಬೋದು, ನೆಕ್ಲೈನ್ ಆ್ಯಂಡ್ ಸ್ಪೆಷಲಿ ದಿಸ್ ವರ್ಕ್ ಸಖತ್ ಇಷ್ಟ ಆಯ್ತು ನನಗೆ. ಅಂದರೆ ಸಾರಿಗೆ ತುಂಬ ಕಾಂಪ್ಲಿಮೆಂಟ್ ಮಾಡ್ತಿದೆ ಈಗ ಬ್ಲೌಸು, ಬಿಕಾಸ್ ಎಲ್ಲ ಕಲರ್ ಹಾಕಿ ವರ್ಕ್ ಮಾಡಿದಾರಲ್ಲ, ಅದಕ್ಕೆ. ದಿಸ್ ಈಸ್ ಹೌ ಹರ್ ಬ್ಲೌಸಸ್. ಆ್ಯಂಡ್ ಇದು ತುಂಬಾ ಏನು ಬಾರ್ಡರ್ ಇತ್ತಂತ, ಸೊ ಇಲ್ಲಿ ಸೈಡ್ಗೆ ಬಾರ್ಡರ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಕಾಣುತ್ತೆ ಆ್ಯಕ್ಚುಲಿ ಸ್ಯಾರಿ ಡ್ರೇಪ್ ಮಾಡ್ಕೊಂಡಾಗ. ಆ್ಯಂಡ್ ಸ್ಲೀವ್ ಮೇಲ್ಗಡೆ, ಯೂಶಲಿ ಕೆಳಗಡೆ ಬಾರ್ಡರ್ ಕೊಡ್ತಾರೆ, ಇವರು ಮೇಲೆ ಬಾರ್ಡರ್ ಕೊಟ್ಟು ಕೆಳಗಡೆ ವರ್ಕ್ ಮಾಡಿದ್ದಾರೆ. ಸೊ ದಿಸ್ ಈಸ್ ಹೌ ದ ಬ್ಲೌಸ್ ಈಸ್. ಬ್ಯೂಟಿಫುಲ್. ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಬ್ಲೌಸಸ್. ನೆಕ್ಸ್ಟ್ ಒನ್ನು ಕೂಡ ನಮ್ಮ ಅಕ್ಕದು. ಶಿ ಹ್ಯಾಡ್ ಒಂದು ವೈಟ್ ಮೆಟೀರಿಯಲ್ ಥರ ತೊಗೊಂಡಿದ್ದು, ಸೊ ಅದಕ್ಕೆ ಈ ಥರ ಸ್ಟಿಚ್ ಮಾಡಿದ್ದಾರೆ. ಸೊ ಫುಲ್ ಕ್ಲೋಸ್ ನೆಕ್ ಇರಲಿ ಅಂದಿದ್ದು. ಸೊ ಅದಕ್ಕೆ ಜಿಪ್ ಪ್ಯಾಟ್ರನ್ ಇವಾಗ ಟ್ರೆಂಡ್ ಇದೆ, ಅಂದ್ ಅವಳ ಹತ್ರನೂ ಒಂದು ಈ ಥರ ಪ್ಯಾಟ್ರನ್ ಜಿಪ್ ಇರೋದಿರಲಿಲ್ಲ. ಸೊ ಅದಕ್ಕೆ ಈ ಥರ ಸ್ಟಿಚ್ ಮಾಡಿಸಿದ್ದಾಳೆ. ಸಿಂಪಲ್ ಆಸ್ ದಟ್. ಆ್ಯಂಡ್ ಅನದರ್ ಒನ್ ಬ್ಲೌಸ್ ಆಲ್ಸೋ ಸಿಂಪಲ್ ಡಿಸೈನೇ, ಬಟ್ ಈ ಡಿಸೈನ್ ಚೆನ್ನಾಗಿದೆ. ಫ್ರಂಟು ಆ್ಯಂಡ್ ಬ್ಯಾಕ್ ಈ ಥರ ಬಂದಿದೆ. ನೈಸ್. ಫುಲ್ ನೋಡಿದ್ರೆ ಇದು ದೀಪ ಥರ, ಈ ಥರ ದೀಪ ಡಿಸೈನಲ್ಲಿ. ಆ್ಯಂಡ್ ಆ್ಯಸ್ ಯೂಶುವಲ್ ನಮ್ಮಮ್ಮ ಅದು ಹೊಸ ಸಾರಿ ಮತ್ತು ಬ್ಲೌಸ್. ಇವಾಗ ಬೇಜಾರಾಗ್ತಿದೆ, ನಾನು ಇದು ಬ್ಲೂ ಅಂತ ತಂದಿದ್ದು ಒಂಥರ ಪರ್ಪಲ್ ಅನಿಸ್ತಿದೆ. ನಾನು ಲಾಸ್ಟ್ ಟೈಮು ಅಷ್ಟೇ ದೀಪಾವಳಿಗೆ ಅವ್ರಿಗೆ ಸರ್ಪ್ರೈಸಾಗಿ ಒಂದು ಸ್ಯಾರಿ ತಂದು ಕೊಟ್ಟಿದ್ದೆ, ಅದು ಪರ್ಪಲ್ಲೇ. ಬಟ್ ಇವಾಗ ಅನಿಸ್ತಿದೆ ಅಯ್ಯೋ ಸೇಮ್ ಕಲರ್ ಆಗೋಯ್ತು ಅಂತ. ನಾನು ಬ್ಲೂ ಅಂತ ತೊಗೊಂಡೆ. ಅಂಗಡಿ ಯೂಶ್ವಲಿ ಬ್ಲೂನೇ ಕಾಣಿಸ್ತು ನನಗೆ. ಸೊ ಅವ್ರ ಬ್ಲೌಸು ಕೂಡ ರೆಡಿ ಆಗಿದೆ, ಅವ್ರಿಗೆ ಗೊತ್ತಿಲ್ಲ. ಸೊ ಈಗಲೇ ಹೋಗಿ ಕೊಟ್ಬಿಡೋಣ. ಅವ್ರೇನಾದ್ರು ಬ್ಲೌಸ್ಗೆ ಆಲ್ಟರ್ ಎಲ್ಲ ಏನಿದ್ರೆ ಮಾಡಿಸ್ಕೊಳ್ಳಿ, ಬಿಕಾಸ್ ಇನ್ 2-3 ಡೇಸಲ್ಲಿ ಹಬ್ಬ ಇದೆ. ಹಾಗಾಗಿ ಈಗ ನಮ್ಮಮ್ಮಗೆ ಹೋಗಿ ಇದನ್ನು ಕೊಡ್ತೀನಿ ಸರ್ಪ್ರೈಸಾಗಿ. ಉಗಿಸ್ಕೊಳ್ಳೋದಿದೆ ನನಗೆ ಗೊತ್ತು. ಅವ್ರೇನು ಸರ್ಪ್ರೈಸಾಗಿ ಕೊಟ್ಟರೆ ಖುಷಿ ಎಲ್ಲ ಪಡೋಲ್ಲ, ಉಗಿತಾರೆ. ಬಟ್ ಆದರೂ ಹೋಗಿ ಕೊಟ್ಬಿಡೋಣ. ದಟ್ಸ್ ಇಟ್. ಅಷ್ಟೇ. ಅಷ್ಟೇ. ಸಾರಿ ಬ್ಲೌಸಸ್ ಎಲ್ಲ ಏನನ್ನ ಹಿಂದೆ ಇಟ್ಕೊಂಡು ಕೊಡಿ. ನೀನೇ ಕೊಡು, ನಾನು ಕೊಟ್ರೆ ಬೈಸ್ಕೊತೀನಿ. ನೀನೇ ಕೊಡು ಅಜ್ಜಿಗೆ. ಅಜ್ಜಿ ತಗೊಳ್ಳಿ ಅಂತ. ಯಾರ್ದಿದು ನಿಮ್ಗೆ ಏನನ್ಸ ನಿಂಗೆ ತಲೆ ಕೆಟ್ಟಿತ್ತ? Hi you guys, this is next day and I'm back in Mandya. Ignore my face, I'm not feeling great. So ಬಂದು ಸ್ವಲ್ಪ ಹೊತ್ತೆ ಆಯಿತು. ಸೊ ರೆಸ್ಟು ತೊಗೊತಾ ಇದ್ದೆ. ಐ ಟುಕ್ ಮೈ ಮೆಡಿಕೇಶನ್ ಆಲ್ಸೋ ಬಿಕಾಸ್ ಹೇಳ್ದಂಗೆ ರನ್ನಿ ನೋಸ್ ಅಥವಾ ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್ ಹತ್ರ ಎಕ್ಸೆಟ್ರಾ ಐ ಆಮ್ ನಾಟ್ ಫೀಲಿಂಗ್ ಗ್ರೇಟ್. ಒನ್ಸ್ ನಾನು ನೆನ್ನೆ ಬ್ಲೌಸಸ್ ಎಲ್ಲ ತೊಗೊಬಂದು ವ್ಲಾಗ್ ಮಾಡಾದಮೇಲೆ ತುಂಬ ಹುಷಾರು ತಪ್ಪಿದೆ. ನೈಟೆಲ್ಲ ಹೆಂಗೆ ಸ್ಪೆಂಡ್ ಮಾಡಿದೆ ಅಂತ ಗೊತ್ತಿಲ್ಲ. ದೆನ್ ಐ ಟುಕ್ ಟ್ಯಾಬ್ಲೆಟ್ಸ್, ಐ ಪುಟ್ ವಿಕ್ಸ್ ಆನ್ ವೇಪರ್ ಅದೆಲ್ಲ ಹಾಕ್ಕೊಂಡು ದೆನ್ ಐ ಹ್ಯಾಡ್ ಅ ವೆರಿ ಗುಡ್ ಡೀಪ್ ಸ್ಲೀಪ್. ಅದಾದಮೇಲೆ ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ಸ್ವಲ್ಪ ವಿ ಕೇಮ್ ಟು ಮಂಡ್ಯ. ಆ್ಯಂಡ್ ಈಗಲೂ ಅಷ್ಟೇ ಈಗ ಒಂದು 4 ಆಗ್ತಿದೆ ನಿಯರ್ಲಿ ಮಲ್ಕೊಂಡಿದ್ದೆ. ಆ್ಯಂಡ್ ಈಗ ಪ್ರೀತಮ್ ಈಸ್ ಇನ್ ಮೈ ಸಿಸ್ಟರ್ಸ್ ಹೋಮ್. ಸೊ ಅದಕ್ಕೆ ನೀವು ಹೋಗೋಣ ಅಂತ, ಯಾಕಂದರೆ ಸಮತ್ವದಿಂದ ಸ್ಟಿಚ್ ಮಾಡಿದ ಬ್ಲೌಸಸ್ ಕೊಡಬೇಕು. ಆ್ಯಂಡ್ ಶರದಿ ಗಾಟ್ ಸೋ ಮೆನಿ ಭರತನಾಟ್ಯಮ್ದು ಥಿಂಗ್ಸು. ಅವಳಿಗೆ ಅಲ್ಲಿ ಮಂಡ್ಯದಲ್ಲಿ ಸಿಗೋದಿಲ್ಲ, ಅಂದರೆ ಇಲ್ಲಿ ಮಂಡ್ಯದಲ್ಲಿ. ಸೊ ಅದಕ್ಕೆ ಅವಳು ಬ್ಯಾಂಗ್ಳೂರಿಂದ ಯೂಶ್ವಲಿ ತಚ್ಕೊತಾಳೆ. ಸೊ ಇದು ಒಂದು ಆ್ಯಂಡ್ ಶಾರ್ಟ್ ಅವಳ ಹತ್ರ ಒಂದು ಸೆಟ್ ಪೂರ್ತಿ ಇದೆ, ಬಟ್ ಶಾರ್ಟ್ ಏನೋ ಇರಲಿಲ್ವಂತೆ. ಸೊ ಶಾರ್ಟ್ ನೆಕ್ಲೆಸ್, ಸೂರ್ಯಚಂದ್ರ ಉಂಗುರಗಳು ಆ್ಯಂಡ್ ಬೈತಲ್ಲೇ ಒಂದು ಡಿಫ್ರೆಂಟ್ ಪ್ಯಾಟ್ರನ್ ಈ ಥರದ್ದು. ಸೊ ಇದೆಲ್ಲ ಶಾಪ್ ಮಾಡೋದು ಎಲ್ಲಿ ಅಂದರೆ ಶಾಪಿಂಗ್ ಸಿಟಿ ಇದೆಯಲ್ಲ RR ನಗರಲ್ಲಿ, ಮಯೂರ್ ಕಂಗನ್ ಇದೆಯಲ್ಲ, ಮಯೂರ್ ಕಂಗನ್ನು ಅಲ್ಲ ಭವನ ಕಂಗನ್ ಅನ್ಸುತ್ತೆ, ಭವಾನ ಕಂಗನ್ ಏನೋ ಇದೆಯಲ್ಲ ಅಲ್ಲಿ. ಸೊ ಅಲ್ಲಿ ಎಷ್ಟೊಂದು ಹೊಸದಾಗಿ ವೆರೈಟೀಸ್ ಬಂದಿದೆ ಭರತನಾಟ್ಯಮ್ ಅವ್ರಿಗೆ ರಿಲೇಟೆಡ್ಡು. ಫುಲ್ ಭರತನಾಟ್ಯಮ್ದೆಲ್ಲ ಸಿಗುತ್ತೆ, ಆಲ್ಮೋಸ್ಟ್ ಹೊಸ ಕಲೆಕ್ಷನ್ಸ್ ಬಂದಿದೆ. ಸೊ ಅದು ನೋಡಿದ ತಕ್ಷಣ ನನಗೆ ಶರದಿ ನೆನಪಾದ್ಲು, ಅವಳು ಕೇಳ್ತಾನೆ ಇದ್ಲು. ಸೊ ಹಂಗಾಗಿ ನಾನು ಹೇಳಿದ್ಕೆ ಅವಳು ಶಾಪ್ ಮಾಡಿದ್ಲು. ಆ್ಯಂಡ್ ಅಲ್ತಾ ಪೆನ್ನು, ನಾನು ಅವಳು ಇದು ಒಂದು ರಿಸರ್ಚ್ ಮಾಡ್ತಾ ಇದ್ವಿ ಮೊನ್ನೆನೂ ಅಷ್ಟೇ, ನನ್ನ ಶೂಟ್ಗೂ ಅಲ್ತಾ ಥರ ಪೆನ್ ಸಿಗುತ್ತಾ ಏನು ಅಂತ ಅಲ್ಲಿ ಹೋದ ತಕ್ಷಣ ಸಿಕ್ತು. ಸೊ ಅವಳಿಗೆ ಸರ್ಪ್ರೈಸ್ ಆಗಿ ತೊಗೊಂಡಿದ್ದೀನಿ. ಇದೆಲ್ಲ ಅವಳು ಶಾಪ್ ಮಾಡಿದ್ದು, ಬಟ್ ಅಲ್ತಾ ಪೆನ್ ಒಂದು ಹೇಳಿರಲಿಲ್ಲ
ನಾನು. ದೆನ್ ಅವಳು ಕೇಳಿದ್ಲು, ಸೊ ಅಲ್ಲಿ ಇದ್ದಿದ್ದ ಕಾರಣ ಐ ಗಾಟ್ ದಿಸ್. ಸೊ ಇದೆಲ್ಲ ಕೊಟ್ಬಿಟ್ಟು ಬರೋಣ ಅಂತ. ಮೇ ಬಿ ಇನ್ನೊಂದು ಹಾಫ್ ಆನ್ ಅವರ್ 1 hour ಅವಳು ಸ್ಕೂಲಿಂದ ಬರ್ತಾಳೆ. ಆಲ್ ದೀಸ್ ಐ ವಾಂಟ್ ಟು ಗೋ and give. That's it for this vlog. I think I'm gonna end this video, ಅಥವಾ ಈಗ ಅಕ್ಕ ಮನೆಗೆ ಹೋದ್ಮೇಲೆ ವಿಡಿಯೋ ಮಾಡ್ತೀನ ಏನೋ, ಐ ಆಮ್ ನಾಟ್ ಶ್ಯೂರ್ ಬಿಕಾಸ್ ಐ ಆಮ್ ನಾಟ್ ಫೀಲಿಂಗ್ ಗ್ರೇಟ್. ಎನಿಹೋ ಇನ್ನೊಂದು 2 ದಿನ ಬಿಟ್ಟರೆ ಗೌರಿ ಗಣೇಶ ಹಬ್ಬದ ವ್ಲಾಗ್ ಆಬ್ವಿಯಸ್ಲಿ ಮಾಡ್ತೀನಿ. ಸೊ see you all in my next video. If you like this video, please give a big thumbs up, like the video, share the video and subscribe to my channel. Until we meet next time, love you guys, miss you, take care, bye. This is a random sort of video. See you all next in a festival vlog.